ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಮನೆ ಮಗ, ಮನೆ ಕಟ್ಕೊಡೋ ಮಗ ಶರತ್ ಮಾಡ್ತೀನಿ. ನಮಸ್ಕಾರಗಳು. ತುಂಬ ಜನಕ್ಕೆ ಒಂದು ಕಿಚನ್ ಡಿಸೈನ್ ಮಾಡ್ಬೇಕಾದ್ರೆ ಕೆಲವೊಂದು ಡೌಟ್ಸ್ ಇರುತ್ತೆ. ಯಾವ ಥರ ಡಿಸೈನ್ ಮಾಡಬೇಕು, ಯಾವ ಥರ ಫಿಟ್ಟಿಂಗ್ಸ್ ಯೂಸ್ ಮಾಡಬೇಕು, ಏನೇನು ಫಿಟ್ಟಿಂಗ್ಸ್ ಯೂಸ್ ಮಾಡಬೇಕು, ಲ್ಯಾಮಿನೇಟ್ ಶೀಟ್ ಯಾವ್ದು ಯೂಸ್ ಮಾಡಬೇಕು, ಅಕ್ರಲಿಕ್ ಶೀಟ್ ಯೂಸ್ ಮಾಡಬೇಕಂತ ತುಂಬ ಅನುಮಾನ ಇರುತ್ತೆ. ಈ ಒಂದು ಸಣ್ಣ ಕ್ಲಿಪ್ಪಲ್ಲಿ ಅದನ್ನೊಂದು ಬ್ರೀಫಾಗಿ ತೋರಿಸ್ಕೊಟ್ಟಿದ್ದೀನಿ. ಫಸ್ಟು ಕಿಚನಲ್ಲಿ ನಿಮಗೆ ಎಂಟ್ರಿಲಿ ಒಂದು ಬೀಮ್, ಇಲ್ಲಿ ನಮ್ಮದು ಬೀಮ್ ಪ್ರೊವೈಡ್ ಆಗಿತ್ತು ಎಂಟ್ರಿಲಿ. ಸೊ ಆ ಬೀಮ್ನ ಹೈಡ್ ಮಾಡೋಕ್ಕೆ ಪ್ಲಸ್ ಹೈಲೈಟಿಂಗ್ಗೋಸ್ಕರ ನಾವು ಎಂಟ್ರಿಲಿ ಆ ಸ್ಟೆಪ್ ಡಿಸೈನ್ ಮಾಡಿ ವಿತ್ ಶೋ ಲೈಟ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ನೋಡ್ಬೋದು ಈ ಎರಡು ಹ್ಯಾಂಗಿಂಗ್ ಸ್ಮಾಲ್ ಶೋ ಲೈಟ್ಸು ನಿಮ್ಮ ಕಿಚನ್ನ ಎಸಿಡಿಕ್ ವ್ಯೂನ ತುಂಬ ಇನ್ಕ್ರೀಸ್ ಮಾಡುತ್ತೆ. ನೆಕ್ಸ್ಟು ನಮ್ಮ ಕಿಚನ್ದು ಲಾಫ್ಟ್ನ ಪ್ಲಸ್ ಬೇಸ್ ಯೂನಿಟ್ನ ಕವರ್ ಮಾಡೋಕ್ಕೆ ಲೆಫ್ಟ್ ಪಾರ್ಟಲ್ಲಿ ಒಂದು ಡಿಸೈನ್ನ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ನೀವು ಆ್ಯಂಟಿಕ್ ಪೀಸ್ನ ಕೂಡ ಸ್ಟೋರ್ ಮಾಡ್ಬೋದು, ನೋಡ್ಬೋದು. ವಿತ್ ಅದಕ್ಕೂ ಕೂಡ ಸಣ್ಣ ಲೈಟ್ಸು. ನೀವು ಎಷ್ಟು ಒಂದೊಂದು ಸ್ಮಾಲ್ ಡೀಟೇಲಿಂಗ್ನ ಪ್ರೊವೈಡ್ ಮಾಡ್ತೀರಾ ಅಷ್ಟು ನಿಮ್ಮ ಬಿಲ್ಡಿಂಗ್ದು ರಿಚ್ನೆಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಕಿಚನ್ ಒಳಗೆ ಎಂಟ್ರಿ ಆಗ್ಬೋದು. ನೋಡ್ಬೋದು ಈ ಕಿಚನಲ್ಲಿ ಪ್ರೊವೈಡ್ ಮಾಡಿರೋದು ಕಂಪ್ಲೀಟು ಅಕ್ರಾಲಿಕ್ ಶೀಟು 1.5 mm ಅಕ್ರಾಲಿಕ್ ಶೀಟ್ನ ಪ್ರೊವೈಡ್ ಮಾಡಿದ್ದೀವಿ. ಕಿಚನ್ ಡಿಸೈನ್ ಮಾಡೋಕ್ಕಿಂತ ಮುಂಚೆ ಫಸ್ಟು ವಾಸ್ತು ಪ್ರಕಾರ ಯಾವತ್ತು ಈಸ್ಟ್ ಫೇಸಿಂಗ್ ನಮ್ಮದು ಸ್ಟವ್ ಇರಬೇಕು. ಸೊ ಈಸ್ಟ್ ಫೇಸಿಂಗ್ ಸ್ಟವ್ ಇರಬೇಕಾದ್ರೆ ನಿಮ್ಮದು ಡೈಲಿ ಯೂಸು ನಿಮ್ಮದು ಸ್ಪೂನ್ಸ್ ಆಗ್ಬೋದು, ಪ್ರತಿಯೊಂದು ಪ್ರಾಡಕ್ಟ್ಸ್ನ ನಿಮಗೆ ಈಸಿ ಟು ಆ್ಯಕ್ಸಿಸ್. ಸೊ ನಮ್ಮದು ಸ್ಟವ್ ಇಲ್ಲಿ ಪ್ರೊವೈಡ್ ಆದಾಗ ಈಸಿ ಟು ಆ್ಯಕ್ಸಿಸ್ಸು ಫಸ್ಟು ನಿಮ್ಮದು ಪ್ರೊವಿಷನು ಟೆಂಡರ್ ಬಾಕ್ಸ್ನೆಲ್ಲ ನಿಮ್ಮ ರೈಟು ಅಥವಾ ಲೆಫ್ಟು ತುಂಬ ಡಿಸ್ಟೆನ್ಸಲ್ಲಿ ಪ್ರೊವೈಡ್ ಮಾಡ್ಬೋದು. ಸೊ ನಿಯರ್. ನೆಕ್ಸ್ಟು ನೀವು ಅಡುಗೆಗೆ ಯೂಸ್ ಮಾಡೋದು ಕುಕ್ಕಿಂಗ್ ಆಯಿಲ್. ಸೊ ಕುಕ್ಕಿಂಗ್ ಆಯಿಲ್ದು ಒಂದು ಬಾಟ್ಲು ಪುಲ್ಔಟ್. ಸೊ ಬಾಟ್ಲು ಪುಲ್ಔಟ್ ಕೂಡ ನಿಮ್ಮ ನಿಯರೆಸ್ಟ್ ಜಾಗದಲ್ಲಿ ಇರಬೇಕು. ನಮ್ಮದು ಕಿಚನಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಬಾಕ್ಸ್ನ ಮಾಡಿ ಮೇಲ್ಗಡೆ 20 mm ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಗ್ರಾನೈಟ್ ಯೂಸ್ ಮಾಡೋದು ಒಂದು 40 mm. ಸೊ ಕಟ್ಟೆ ಕಟ್ಟಿದ್ದೀವಿ. ಕಟ್ಟೆ ಕಟ್ಟಿರೋ ಕಾರಣ ನಮ್ಮದು ಮ್ಯಾಜಿಕ್ ಕಾರ್ನರ್ ಅಥವಾ ಬೇರೆ ಪ್ರೊವೈಡ್ನ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ನಮ್ಮದು ಬ್ಲಾಕೇಜ್ ಆಗಿದೆ. ಅದನ್ನು ಯುಟಿಲೈಸ್ ಮಾಡೋಕ್ಕೆ ಈ ಸೈಡಿಂದ ನೋಡ್ಬೋದು ಒಳಗಡೆ ಮ್ಯಾಕ್ಸಿಮಮ್ ಜಾಗನ ಯುಟಿಲೈಸ್ ಮಾಡಿದ್ದೀವಿ. ನೆಕ್ಸ್ಟು ನಿಮ್ಮದು ಪಾತ್ರೆಗಳನ್ನ ಯೂಸ್ ಮಾಡೋಕ್ಕೆ ನೆಕ್ಸ್ಟು SS ಬ್ಯಾಸ್ಕೆಟ್ಸ್ನ ಪ್ರೊವೈಡ್ ಮಾಡಿದ್ವಿ. ನೋಡ್ಬೋದು ಇಲ್ಲಿ SS ಬ್ಯಾಸ್ಕೆಟ್ಸು. ಇದು ನಾರ್ಮಲ್ ವಯರ್ SS ಬ್ಯಾಸ್ಕೆಟ್ಸ್ ಅಲ್ಲ, ಶೀಟ್ದು. ಸೊ ನೀವು ಇದನ್ನು ಫ್ಯೂಚರಲ್ಲಿ ಓಪನ್ ಮಾಡಿ ಇದನ್ನು ಕ್ಲೀನ್ ಮಾಡ್ಬೋದು. ನೋಡ್ಬೋದು ಕಂಪ್ಲೀಟಾಗಿ ಓಪನ್ ಮಾಡಿ ಇದನ್ನು ಕ್ಲೀನ್ ಮಾಡ್ಬೋದು. ಸೊ ನಿಮ್ಮದು ನಾರ್ಮಲ್ ವಯರ್ ಬ್ಯಾಸ್ಕೆಟ್ಸ್ ಇದೆ ಏನಾಗುತ್ತೆ, ಅದು ಫಿಕ್ಸೆಡ್ ಆಗಿರುತ್ತೆ, ಕ್ಲೀನಿಂಗ್ ಮಾಡೋಕ್ಕಾಗಲ್ಲ. ಸೊ ಯೂಸ್ ಮಾಡೋ ಇಂಚಸ್ ಕೂಡ ಮತ್ತು ಚಾನಲ್ಸು ಯೂಸ್ ಮಾಡೋ ಚಾನಲ್ಸು ಯಾವತ್ತೂ ಕಿಚನಲ್ಲಿ ಸಾಫ್ಟ್ ಕ್ಲೋಸ್ ಇರಬೇಕು. ನೋಡ್ಬೋದು ಕಂಪ್ಲೀಟಾಗಿ ಸಾಫ್ಟ್ ಕ್ಲೋಸ್ ಮಾಡಿದ್ವಿ. ಇದೇ ರೀತಿ ಬಾಟ್ಲು ಪುಲ್ಔಟಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೋದು. ಬಾಟ್ಲು ಪುಲ್ಔಟಲ್ಲಿ ಇಲ್ಲೂ ಕೂಡ ನಿಮಗೆ ಶೆಲ್ಫಲ್ಲಿ ಟ್ರೇ ಪ್ರೊವೈಡ್ ಆಗಿದೆ. ಓಕೆನಾ. ನೆಕ್ಸ್ಟು ನಮ್ಮ ಮಿಡ್ ಯೂನಿಟು. ಸೊ ಮಿಡ್ ಯೂನಿಟಲ್ಲಿ ಇವಾಗ ಟ್ರೆಂಡಿಂಗ್ ಇರೋದು ಒಂದು ಪ್ರೊಫೈಲ್ ಲೈಟು. ನೋಡ್ಬೋದು ಒಂದು ಸಣ್ಣ ಪ್ರೊಫೈಲ್ ಲೈಟು ನಿಮ್ಮ ಲುಕ್ನೇ ರಿಚ್ನೆಸ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟು ಮಿಡ್ ಯೂನಿಟಲ್ಲೂ ಕೂಡ ನಾವು G ಪ್ರೊಫೈಲ್ನ ಯೂಸ್ ಮಾಡಿದ್ವಿ, ಹ್ಯಾಂಡಲ್ಲೆಸ್. ಸೊ ಬಾಟಮಲ್ಲೂ ನೋಡ್ಬೋದು ಕಂಪ್ಲೀಟ್ ಹ್ಯಾಂಡಲ್ಲೆಸ್ಸು, ಮಿಡ್ ಯೂನಿಟಲ್ಲೂ ಹ್ಯಾಂಡಲ್ಲೆಸ್ ಪ್ರೊವೈಡ್ ಮಾಡಿದ್ದೀವಿ. ಏನೇ ಇಂಚಸ್ ಯೂಸ್ ಮಾಡಿದ್ರೂ ಆದಷ್ಟು ಸಾಫ್ಟ್ ಯೂಸ್ ಮಾಡಿ. ಈಗಿನ ಕಿಚನ್ಗೆ ಇನ್ನೊಂದು ಅಪ್ಗ್ರೇಡೇಷನ್ ಬಂದು ಪ್ಯಾಂಟ್ರಿ ಯೂನಿಟು ಅಥವಾ ಟಾಲ್ ಯೂನಿಟ್ ಅಂತ ಕರಿತೀವಿ. ಸೊ ಇದನ್ನು ನೋಡ್ಬೋದು, ಇದು ನಮ್ಮ ಟಾಲ್ ಯೂನಿಟು. ಸ್ಟೋರೇಜ್ ನೋಡ್ಬೋದು, ಇದನ್ನು ಕೂಡ ವುಡ್ಡಲ್ಲೇ ಪ್ರೊವೈಡ್ ಮಾಡಿದ್ದೀವಿ. ಎಷ್ಟೇ ಲೋಡ್ ಇಟ್ಟರು ಕೂಡ ಇದು ಬೆಂಡ್ ಆಗಲ್ಲ. ಈ ಕೆಲವ್ರ ಕಡೆ ನಿಮಗೆ ಫಿಟ್ಟಿಂಗ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ, ಬಟ್ ಫಿಟ್ಟಿಂಗ್ಸು ನಿಮಗೆ ಲಾಂಗ್ ಡ್ಯೂರೇಷನ್ಗೆ ಇರೋಲ್ಲ. ಸೊ ಆದಷ್ಟು ವುಡ್ಡಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ರೆಡಿ ಆದರೆ ನೀವು ಎಷ್ಟೇ ವರ್ಷ ಆದರೂ ಕೂಡ ಯಾವುದೇ ರೀತಿ ಬೆಂಡ್ ಆಗಲ್ಲ. ಇಂಚಸ್ ನೋಡಿದ್ರೆ ಕಂಪ್ಲೀಟು ಸಾಫ್ಟ್ ಕ್ಲೋಸ್ ಇಂಚಸ್ ಪ್ರೊವೈಡ್ ಮಾಡಿದ್ವಿ. ನೆಕ್ಸ್ಟು ಲಾಫ್ಟ್ ಕೂಡ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಹ್ಯಾಂಡಲ್ಲೆಸ್ ಲಾಫ್ಟ್ನ ಪ್ರೊವೈಡ್ ಮಾಡಿದ್ವಿ. ಲಾಫ್ಟ್ ಕಂಪ್ಲೀಟಾಗಿ ಹ್ಯಾಂಡಲ್ಲೆಸ್ ಇದೆ. ಟಾಪಲ್ಲಿ ನಾವು ಕಂಪ್ಲೀಟಾಗಿ 1 mm ಲ್ಯಾಮಿನೇಟ್ ಶೀಟ್ ಯೂಸ್ ಮಾಡಿದ್ವಿ. ಬಾಟಮಲ್ಲಿ ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿದ್ವಿ. ಸೊ ಇದು ನಿಮಗೆ ಒಂದು ಕಿಚನ್ನ ಡಿಸೈನ್ ಮಾಡೋಕ್ಕಿಂತ ಮುಂಚೆ ಒಂದು ಬೇಸಿಕ್ ಅಮ್ಯುನಿಟೀಸು. ಸೊ ಹೀಗೆ ಸಿವಿಲ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ. ಧನ್ಯವಾದಗಳು.